कर्नाटका स्टेट माइनॉरिटी कमीशन की जानिब से बेंगलुरु के केएमडीसी भवन के ऑडिटोरियम में माइनॉरिटी राइट्स डे मनाया गया। इस प्रोग्राम में माइनॉरिटी में आने वाले तमाम 6 मजहब के लोगों ने शिरकत की। मुस्लिम, क्रिश्चियन, सिख, पारसी, बुद्धिस्ट और जैन कम्युनिटी के लीडरान इसमें शरीक रहे। रियासती वजीर ज़मीर अहमद खान इस प्रोग्राम में शरीक रहे। अक़लियती वजारत के तहत चलने वाला इदारा माइनॉरिटी कमीशन के चेयरमैन यू निसार अहमद की निगरानी में चले इस प्रोग्राम में बड़ी तादाद में लोगों ने शिरकत की। तमाम लोगों ने एक साथ अक़लियतों की फलाह व बहबूदी और उनके हुकूक के ताल्लुक से आवाज़ उठाई। रियासती वजीर ज़मीर अहमद खान ने भी अपनी तकरीर में अक़लियतों के ताल्लुक से तफसीली बयान किया। ಇವತ್ತು ಭಾಳ ಸಂತೋಷ ಖುಷಿಯನ್ನು ತಂದಿದೆ. ಭಾಳ ವರ್ಷ ಆದಮೇಲೆ ಮೈನಾರಿಟಿ ಡೇ ಕಾರ್ಯಕ್ರಮನ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. 2013ರಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಈ ಮೈನಾರಿಟಿ ರೈಟ್ಸ್ ಡೇ ಕಾರ್ಯಕ್ರಮ ಮಾಡಬೇಕಂತ ಹೇಳ್ಬಿಟ್ಟು 2013ರಲ್ಲಿ ನಿಗದಿಯಾಗಿದ್ದು. ಅದಾದಮೇಲೆ ಕಂಟಿನ್ಯೂ ಮಾಡ್ಕೊಂಡು ಬಂದರು. 2018 ನಾನು ಮಂತ್ರಿ ಆಗಿದೆ. ಅವಾಗ ಬೆಳಗಾಮಲ್ಲಿ ಒಂದು ಮೈನಾರಿಟಿ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ವಿ. ಅದಾದಮೇಲೆ ನನ್ನ ಅನಿಸಿಕೆ ಮೈನಾರಿಟಿ ಡೇ ಕಾರ್ಯಕ್ರಮ ನಾವು ಮಾಡಿಲ್ಲ. ಮಾನ್ಯ ಮೈನಾರಿಟಿ ಕಮಿಷನ್ ನಿಸಾರ್ ಅಹಮದ್ ಸಾಹೇಬರಿಗೆ ನಾನು ಮನವಿ ಮಾಡ್ತೀನಿ, ಇವತ್ತು ತಾವು ಬಂದು ಮೊದಲೇ ಬಾರಿ ಮೊದಲೇ ವರ್ಷವೇ ತಾವು ಬಂದು ಮೈನಾರಿಟಿ ಡೇ ಕಾರ್ಯಕ್ರಮ ಮಾಡಬೇಕಂತ ತಾವೇನು ಇವತ್ತು ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ, ನಿಮಗೆ ಮೊದಲೇ ಆಗಿ ಅಭಿನಂದನೆಗಳು, ಧನ್ಯವಾದಗಳು ಸಲ್ಲಿಸ್ತೀನಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಏನು ಮಾಡ್ಕೊಳ್ಳೋದಂದರೆ, ಮೈನಾರಿಟಿ ಡೇ ಕಾರ್ಯಕ್ರಮ ಅಂದರೆ ನಮ್ಮ ರೈಟ್ಸ್, ನಮ್ಮ ಹಕ್ಕು. ಎಲ್ಲ ಮೈನಾರಿಟಿ ಅಂದರೆ ಒಂದೇ ಸಮಾಜ ಬರಲ್ಲ. ಎಲ್ಲ ಸಮಾಜದ ಮೈನಾರಿಟಿದಲ್ಲಿ ಯಾರು ಇದ್ದಾರೆ ಅವ್ರ ಹಕ್ಕಕ್ಕೋಸ್ಕರ ಇದು ಮೈನಾರಿಟಿ ಡೇ ಕಾರ್ಯಕ್ರಮನ ನಾವು ಹಮ್ಮಿಕೊಳ್ತಾ ಇರೋದು. ಹಾಗಾಗಿ ನಾನು ನಿಸಾರ್ ಅಹಮದ್ ಸಾಹೇಬ್ರು ತವ ಮನವಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಒಂದು ಡೇಟ್ ನಿಗದಿ ಮಾಡಿದ್ದಾರೆ. ಮನೆ ಹಿಂದಿನ ಸರ್ಕಾರದಲ್ಲಿ 2013ರಲ್ಲಿ 15 ಡಿಸೆಂಬರ್ನಲ್ಲಿ ಈ ತಿಂಗಳಲ್ಲಿ ಮೈನಾರಿಟಿ ಡೇ ಕಾರ್ಯಕ್ರಮ ಮಾಡಬೇಕಂತ ಇವತ್ತು ನಿಗದಿ ಆಗಿಬಿಡಬೇಕು. ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಮಿಸ್ ಆದೆ ನಾವು ಮೈನಾರಿಟಿ ಡೇನ ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಕೊಂಡು, ನಿಮ್ಮೆಲ್ಲರ ಮೆಚ್ಚಿನ ಸಚಿವರಾದ BZ ज़मीर ಅಹಮದ್ ಖಾನ್ ರವರಿಗೆ ಸ್ವಾಗತವನ್ನು ಕೋರಲು, ಮಾನ್ಯರ ಸ್ವಭಾವದ ಬಗ್ಗೆ ನಾನು ಈ ನಾಡಿನ ಶ್ರೇಷ್ಠ ಕವಿ DVG ರವರ ಕವನವನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದು ಏನಂದರೆ, ಹುಲ್ಲಾಗು ಬೆಟ್ಟದ ಅಡಿಯಲ್ಲಿ ಮನೆಯಲ್ಲಿ ಮಲ್ಲಿಗೆಯಾಗು. ಬೆಟ್ಟದ ಅಡಿಯಲ್ಲಿ ಹುಲ್ಲು ಯಾಕಾಗಬೇಕಪ್ಪ ಅಂದರೆ, ಬೆಟ್ಟದಿಂದ ಯಾರಾದರೂ ಜಾರಿ ಬಿದ್ದರೆ ಅವರಿಗೆ ಸಹಾಯಕರಾಗಿರಬೇಕು. ಕಲ್ಲಾಗು ಕಷ್ಟಗಳ ವಿಧಿಯ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಅವ್ರು ಬೆಲ್ಲ ಸಕ್ಕರೆ ಥರ ಎಲ್ಲರೂ ಬಂದು ಅವ್ರಿಗೆ ಮುತ್ಕೊಳ್ತಾರೆ. ಎಲ್ಲರಲ್ಲೂ ಒಂದಾಗು ಮಂಕುತಿಮ್ಮ. ಇಂತಹ ಸ್ವಭಾವ ಹೊಂದಿರುವ ನಮ್ಮ ಜನಪ್ರಿಯ ಸಚಿವರು ಈ ಸುಂದರವಾದ ಸಂದರ್ಭದಲ್ಲಿ ನಾನು ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗ ಹಾಗೂ ಎಲ್ಲ ಅಲ್ಪಸಂಖ್ಯಾತರ ಸಮುದಾಯದ ಪರವಾಗಿ ನೆನಪಿನ ಕಾಣಿಕೆ ನೀಡುವ ಮೂಲಕ ಶ್ರೀಮಾನ್ BZ ज़मीर ಅಹಮದ್ ಖಾನ್ ರವರಿಗೆ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತೇನೆ. ಮೈನಾರಿಟಿ ರೈಟ್ಸ್ ಡೇ ಏನು ನಾವು ಈಗ ಆಚರಿಸ್ತಾ ಇದ್ದೀವಿ. ಇವತ್ತು ನಾನು ಮೈನಾರಿಟಿ ಕಮಿಷನ್ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಾಯಿದೆ, ಏನು ಕರ್ತವ್ಯ ಇದೆ, ಇದರ ಬಗ್ಗೆ ನಾನೊಂದು ಚಿಕ್ಕದು ಒಂದು ನೋಟ್ PPT ಮುಖಾಂತರ ತಮಗೆ ಒದಗಿಸ್ತೀನಿ. ತಾವು ಸ್ವಲ್ಪ ನೋಡ್ಕೋಬೋದು.
ಮೈನಾರಿಟಿ ಕಮಿಷನ್ದು ವಿಷನ್ ಆ್ಯಂಡ್ ಮಿಷನ್ ತಾವು ನೋಡ್ಬೋದು. ಟು ಪ್ರೊಟೆಕ್ಟ್ ದಿ ರೈಟ್ಸ್ ಆಫ್ ದಿ ಮೈನಾರಿಟೀಸ್. ಸೆಕ್ಷನಲ್ಲಿ ನಮ್ಮ ಸಂವಿಧಾನದಲ್ಲಿ ಏನೇನೋ ಹಕ್ಕುಗಳು ಸೇಫ್ ಗಾರ್ಡ್ಸ್ ಇದೆ, ಅದನ್ನು ಹೇಗೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಕಮ್ಯುನಲ್ ಹಾರ್ಮೋನಿ ಕೋಮು ಸೌಹಾರ್ದತೆ ಹೇಗೆ ಕಾಪಾಡಬೇಕು, ದೇಶದಲ್ಲಿ ಶಾಂತಿ ಹೇಗೆ ಕಾಪಾಡಬೇಕು, ಹೌ ಟು ಮೇಂಟೈನ್ ಪೀಸ್, ಪ್ರಮೋಟ್ ಕಮ್ಯುನಲ್ ಹಾರ್ಮನಿ, ಇದರದ್ದು ಒಂದು ಉದ್ದೇಶ ಇದೆ ಕಮಿಷನ್ದು. ಇದೇ ರೀತಿ ಬೇರೆ ಬೇರೆ ನಾವು ಮೈನಾರಿಟೀಸ್ಗೆ ಏನೇನೋ ಅವ್ರಿಗೆ ಇಂಪಾರ್ಟೆನ್ಸ್ ಹಕ್ಕುಗಳು ಇದೆ, ಅದು ಏನೋ ಪ್ರಿವೆಂಟ್ ಅದು ಏನೇನು ಅಟ್ರಾಸಿಟೀಸ್ ಆಗ್ತಾಯಿದ್ರೆ ಅದಕ್ಕೆ ಏನು ಕ್ರಮ ತಗೋಬೇಕು ಅದರ ಬಗ್ಗೆ ನಾವು ಚಿಂತನೆ ಮಾಡಿಕೊಂಡು ಸರ್ಕಾರಕ್ಕೆ ರಿಪೋರ್ಟ್ ಅದರ ಬಗ್ಗೆ ಕಳಿಸ್ತೀವಿ. ತಾವು ನೋಡ್ಬೋದು ಮೈನಾರಿಟೀಸ್ದು ಕರ್ನಾಟಕದಲ್ಲಿ ಡಾಟಾ ಇದೆ, ತಾವು ನೋಡ್ಕೋಬೋದು. ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಜಿಲ್ಲೆವಾರು ಮುಸ್ಲಿಮ್ಸು, ಹಿಂದೂಸ್, ಕ್ರಿಶ್ಚಿಯನ್ಸ್ ಏನಿದೆ ಅಂತ ತಮ್ಮ ಮುಂದೆ ಇದೆ, ಅದ್ರ ಡಾಟಾ ನಂಬರ್ ಇದೆ. ಜಿಲ್ಲೆವಾರು ಎಷ್ಟು ನಮ್ಮಲ್ಲಿ ಮೈನಾರಿಟೀಸ್ ಇದ್ದಾರೆ ಅಂತ. ಸೋಷಿಯೋ ಎಕನಾಮಿಕ್ ಕಂಡೀಷನ್ ಈ ಮೈನಾರಿಟೀಸ್ದು ಬೆಂಗಳೂರು ಸಿಟಿದು ಮಾತ್ರ, ನಾನು ಕರ್ನಾಟಕಕ್ಕೆ ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಇದು ಒಂದು ಎಕ್ಸಾಂಪಲ್. ಸಿಟಿನಲ್ಲಿ ಈ ಥರ ಇದ್ದರೆ ಬರೀ ಕರ್ನಾಟಕದಲ್ಲಿ ಇದೇ ಪರಿಸ್ಥಿತಿ ಇದೆ, ದೊಡ್ಡ ಪರಿಸ್ಥಿತಿನಲ್ಲಿ ಜನ ವಾಸ ಆಗಿದ್ದಾರೆ ಅಂತ. ಇದು ಒಂದು ದೃಷ್ಟಿ ಸಿಚುವೇಶನ್ದು ಕಂಡೀಷನ್ದು ಮೈನಾರಿಟೀಸ್ದು. ಮಂಚೇರಿಯಲ್ಲಿ ವಾಸ ಆಗಿದ್ದಾರೆ. ಇದು ಬ್ಯಾಂಗ್ಳೂರು ಸಿಟಿದು ಸ್ಲಮ್ಸ್ ಬಗ್ಗೆ ನಾನು ತಮಗೆ ಹೇಳ್ತಾ ಇದ್ದೀನಿ. ಭಾಳ ಸಂತೋಷದಿಂದ ಅಕ್ಕರಿಂದ ನಾನು ಕೂಡ ಭಾಗವಹಿಸ್ತಾ ಇದ್ದೇನೆ. ಮತ್ತು ನಾವು ಅಲ್ಪಸಂಖ್ಯಾತರು, ನಮ್ಮ ಮುಸಲ್ಮಾನ್ ಬಾಂಧವರು, ಕ್ರೈಸ್ತರು, ಬೌದ್ಧರು, ಜೈನ್, ಸಿಖ್, ಪಾರ್ಸಿ, ನಾವೆಲ್ಲ ಒಂದೇ ಒಂದು ಮಂಚದಲ್ಲಿ, ಒಂದೇ ಒಂದು ಈ ಸಭಾಂಗಣದಲ್ಲಿ ಸೇರಿದ್ದೇವೆ. ಮತ್ತು ಇವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತರ ಹಕ್ಕುಗಳ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಅಲ್ಪಸಂಖ್ಯಾತರೇ, ನಾವು ಬೇರೆಯವರಲ್ಲ, ನಾವು ಕೂಡ ಭಾರತೀಯರು. ಒಂದು ರೀತಿಯಲ್ಲಿ ಈ ಭಾರತ ದೇಶಕ್ಕೆ ಇತರರು ಕೊಟ್ಟಂಥ ಶ್ರೇಷ್ಠತೆಯಲ್ಲಿ, ಗೌರವತೆಯಲ್ಲಿ, ಘನತೆಯಲ್ಲಿ ನಾವು ಕೂಡ ಸೇರಿದ್ದೇವೆ. ಮತ್ತು ನಾವು ಕೂಡ ಈ ದೇಶದ ಪ್ರಜೆಗಳು ಅಷ್ಟೇ ಅಲ್ಲದೆ ಈ ದೇಶವನ್ನು ನಾವು ಪ್ರೀತಿಸುತ್ತೇವೆ. Minister Saab Sri Jamir Ahmad ji, our dynamic, young and very wonderful and foresighted ministers, we are so proud of you, sir, to bring all the communities together under this platform. I feel it is a family. We are all family under his guidance. A very great honor for me to stand on this day, which marks the Minority Rights Day. This affirms our shared commitment to justice, dignity and equality for all communities, regardless of faith or ethnicity or whatever background we may have. We are here to joining our hands with all of you to celebrate the values of Lord Buddha. We say Mahakaruna, the compassion, equality, harmony and inclusivity among all. मैं ये मानता हूँ कि अगर हम सब मिलजुल कर भाई बहन की तरह अगर हम रहेंगे तो ये देश को, जो हमारा आदरणीय प्रधानमंत्री का जो सपना है, देश को 5वीं से 3री शक्ति पर लाना, आर्थिक शक्ति, अगर इस शक्ति को लाना है, हम सबको भाइयों को यहाँ एक साथ मिलजुल करके रहना पड़ेगा. और मैं समझता हूँ हम क्यों नहीं रह सकते. मैं बम्बू बाजार में रहा हूँ, मैं आरएसएस और संघ से जुड़ा हुआ रहा हूँ, मैं बीजेपी से जुड़ा रहा हूँ. और बम्बू बाजार मोतीनगर जो एरिया आप जानते हैं, जहाँ 90% लोग मुस्लिम व्यापारी और रेजिडेंट्स हैं, उनके बीच में मैं रहा हूँ. मुझे कोई परेशानी कभी नहीं हुई. तो मैं चाहता हूँ ये संदेश इस कर्नाटक से पूरे देश में पहुँचे कि हम मुस्लिम और हिंदू, पारसी, सिख सब भाई भाई हम साथ में एक साथ रह सकते हैं. और हम सब, क्योंकि यही रहना है हमारे को, यही कोई कहीं नहीं जा सकता. जब हमारे को रहना है तो क्यों नहीं मिलजुल कर रहे हैं. It is such a pleasure to be here and participate in this Karnataka State Minority Commission Minority Rights Day. Not only is there minorities' rights as per our constitution, but what is beautiful to understand is how much importance is given by this Karnataka government towards minority rights. We as a community have seen in the last few years such a close relationship with the government. Whenever Mr. Zamir Ahmad Khan meets us, he greets us with our slogan, Vaheguru Ji Ka Khalsa, Vaheguru Ji Ki Fateh, Jo Bole Sonial, Sat Sri Akal. It only shows that the government is trying to reach out to all communities. Why? To understand each other. When we are saying we are minorities,
We are part of a rainbow. Such meetings, we come to understand each other, our culture, our faith. That's very important. Our children should understand what is the meaning of a Sikh, what's the meaning of a Parsi, what do we represent. Education is one way. Second is that in Karnataka, we have found from last many years, we celebrate each other's festivals. We have been taught from childhood that all religions are equal, all faiths are equal, none better than the other. We have been taught to respect every individual, irrespective of caste, creed, or sex. Some of the tenets that we believe in, apart from what I mentioned earlier, good thoughts, good words, and good deeds, is unity in diversity, harmony in faith. Interfaith harmony, a symphony of love and respect. One world, many beliefs, one love. Faiths unite, love abounds. ಮತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಡೀತಾ ಇರತಕ್ಕಂಥ ವ್ಯವಸ್ಥೆ ಏನಿದೆ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಮತ್ತು ನಮ್ಮ ಶ್ರೇಷ್ಠ ಸಂವಿಧಾನದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳ ಬಗ್ಗೆ ಮಾತನಾಡ್ತಕ್ಕಂಥದ್ದು. ಸಂವಿಧಾನದಲ್ಲಿ ನಮ್ಮ ಹಕ್ಕುಗಳು ಏನಿದ್ದಾವೆ ಇವತ್ತಿನ ದಿವಸ ನಮಗೆ ಅದನ್ನು ನಾವು ಪಡಿತಾ ಇದ್ದೀವೋ ಇಲ್ಲವೋ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಆರ್ಟಿಕಲ್ 14ನಲ್ಲಿ ಕಾನ್ಸ್ಟಿಟ್ಯೂಷನ್ ಎನ್ಶೂರ್ಸ್ ಈಕ್ವಾಲಿಟಿ ಬಿಫೋರ್ ಲಾ, ಅದೇ ರೀತಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ವೆದರ್ ಇವತ್ತಿನ ದಿವಸ ಅದು ಪ್ರಾಕ್ಟೀಸ್ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ನಾವು ಅದಕ್ಕೆ ಗಮನ ಕೊಡಬೇಕು, ಅದ್ರ ಬಗ್ಗೆಯೂ ಸಹ ನಾವು ಚರ್ಚೆ ಮಾಡಬೇಕು. ಅದ್ರ ಬಗ್ಗೆಯೂ ಸಹ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ನೋಡಿದಾಗ ಎಲ್ಲೂ ನಾವು ಎಡವಿದ್ದೀವಿ, ಎಲ್ಲಿ ನಮಗೆ ಮೋಸ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆಯೂ ಸಹ ಮಾತನಾಡಬೇಕಾಗ್ತದೆ. यहाँ पर आप सबके समक्ष बता रही हूँ कि जैन समुदाय, जैन माइनॉरिटीज़ कम्युनिटी में आता है. 5-6 जो भी कम्युनिटीज़ यहाँ पर, सभी लोग यहाँ पर है. So I would like to tell you that there are few people who are actually progressing. There are few people who are not noticed. There are few communities who actually have to progress more. I would request everybody to get together. We are all as one family. Minority community अगर पीछे रह जाएगा तो दुनिया में, देश में डाइवर्सिटी नहीं रहेगा. अगर डाइवर्सिटी को जिंदा रखना है तो हम अपने कल्चर को सुरक्षित रखेंगे, तभी भारत देश जो पूरे वर्ल्ड में इस डाइवर्सिटी के लिए प्रसिद्ध है वो बचा रहेगा. We, the people of India, having solemnly resolved to constitute India into a sovereign, socialist, secular, democratic republic, and to secure to all its citizens justice, social, economic, and political liberty of thought, expression, belief, and to worship, equality of status and of opportunity, and to promote among all fraternity, assuring the dignity of the individual and unity and integrity of the nation. Jai Hind, Jai Karnataka.